ಎಲ್ಲ ಚಿಕ್ಕೋಡಿ ಕ್ಷೇತ್ರವಾಯಿತು. ಕಾಗವಾಡ, ಅಥಣಿ, ನಿಪ್ಪಾಣಿ. ನಿನ್ನೆ ಚಿಕ್ಕೋಡಿ ಸದರ್ಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾಡಿದ್ವಿ. ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಬಂದಿದ್ದರು. ರೆಸ್ಪಾನ್ಸ್ ಎಲ್ಲ ಕಡೆ ಚೆನ್ನಾಗಿದೆ. ತಾವು ಯುವಕರು, ಯುವತಿಯರು, ಯುವ ಸಮುದಾಯ ಯಾವ ರೀತಿಯಾಗಿ ತಮಗೆ ಬೆಂಬಲ ಸೂಚಿಸ್ತಾ ಇದೆ? ಅವ್ರ ಕಡೆನೂ ರೆಸ್ಪಾನ್ಸ್ ಚೆನ್ನಾಗಿದೆ ರೀ. ಈಗಾಗಲೇ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಅಪ್ರೆಂಟಿಸ್ಶಿಪ್ 1 ಲಕ್ಷ ಕೊಡ್ತೀನಂತ. ನಾವು ಕೂಡ ಅವ್ರಿಗೆ ಏನಾದರೂ ಉದ್ಯೋಗ ಆಗಲಿ ಹಾಗೂ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಆಗಲಿ ಲೋನನ್ನು ಕೊಡುವಂಥ ಆ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ನೀವು ಕೇಂದ್ರದಲ್ಲಿ ಏನು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ, ಅವ್ನ ಜನರಿಗೆ ಯಾವ ರೀತಿಯಾಗಿ ಈಗಾಗಲೇ ಅನುಕೂಲ ಆಗಿದೆ ರೀ, ಮಹಿಳೆಯರಿಗೂ ಕೂಡ ಹಾಗೂ ಯುವಕರಿಗೂ. ಪ್ರತಿ ಎಲ್ಲ ಪಂಚಾಯತ್ ಮೆಂಬರ್ಗೆ ಅವ್ರು ಪ್ರತಿ ಹಳ್ಳಿಗೂ ಹೋಗಿ ತಲುಪಿಸ್ಬೇಕಂತ ನಾವು ಅವ್ರಿಗೆಲ್ಲ ಮನವಿ ಮಾಡ್ತಾಯಿದ್ವಿ. ಇಡೀ ತಮ್ಮ ಕ್ಷೇತ್ರಾದ್ಯಂತ ತಾವೆಲ್ಲ ಈಗ ಸಂಪರ್ಕ ಮಾಡ್ತಾಯಿದ್ದೀವಿ. ಆಗಿನ ಒಂದು ತಾವು ಅವಾಗೂ ಕೂಡ ಸಂಚಾರ ಮಾಡಿದ್ದೀವಿ. ಆಗಿಂತೂ ಈಗ ನೀವು ರಾಜಕೀಯ ಪ್ರವೇಶ ಆದಮೇಲೆ ತಮಗೆ ಏನು ಅನಿಸ್ತಾ ಇದೆ? ಹೌದು, 3 ವರ್ಷದಿಂದ ಬೈ ಎಲೆಕ್ಷನ್ನೇ ತಂದೆಯವ್ರ ಪರವಾಗಿ ನಾವು ಪ್ರಚಾರ ಮಾಡಿದ್ವಿ. ಈಗ ನಾನೇ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀನಿ. ಸೊ ಸಾಕಷ್ಟು ಒಡನಾಟ, ಜನರ ಸಂಪರ್ಕ ಜಾಸ್ತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಸ್ಮೂತಾಗಿ ನಡೀತಾ ಇದೆ. ಪಟ್ಟಿನಲ್ಲಿ ಪ್ರತಿಕ್ರಿಯೆ ಹೆಂಗಿದೆ? ಪಟ್ಟಿನಲ್ಲಿ ಏನು ಹೇಳಕ್ಕೆ ಜನರಿಗೆ? ಜನರು ಈ ಸರ್ತಿ ಅಭಿವೃದ್ಧಿಗೆ ನಾವು ಮತ ಹಾಕಂತ ಮತ ಯಾಚನೆ ಮಾಡ್ತಾಯಿದ್ದೀವಿ. ಸೊ ಜನರು ಕೂಡ ಹೋದ ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತರು. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಬೆಂಬಲವಾಗಿ ನಿಲ್ತಾರೆ, ಬದಲಾವಣೆ ಬಯಸ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ವಿರೋಧ ಪಕ್ಷದವ್ರು ಏನು ಮಾಡ್ತಾರೆ ನಮ್ಮ ಮುಖ್ಯವಾಗಿ ಅವರು ಈಗ ರಾಮ ಜನ್ಮಭೂಮಿ ಬಗ್ಗೆ ಇರ್ಬೋದು, ಅಲ್ಲಿ ದೇವಾಲಯ ಬಗ್ಗೆ ಇರ್ಬೋದು ಮತ್ತು ಧರ್ಮದ ಬಗ್ಗೆ ಕಾಂಟೆಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ತಾವು ಅದನ್ನು ಹೇಗೆ ಟ್ಯಾಕಲ್ ಮಾಡ್ತೀವಿ? ಸರ್, ನಾವು ನಮ್ಮ ಪಕ್ಷ ಅಂದರೂ ಎಲ್ಲ ಸರ್ವಧರ್ಮಗಳಿಗೂ ವಿಶ್ವಾಸಕ್ಕೆ ತೊಗೊಂಡು ಹೋಗುವಂಥ ಪಕ್ಷ. ತಂದೆಯವರು ಕೂಡ ಯಾರಿಗೂ ಭೇದ ಭಾವ ಮಾಡಿಲ್ಲ, ಎಲ್ರಿಗೂ ಕೂಡ ಸಮಾನವಾಗಿ ಅನುದಾನ ತಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಓಟನ್ನು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು.